This is also one of the pioneer species. That is, I think it is one of the Lysicarps. So this is one good plant, pioneer. Then another one is this Blumia. This also has that feathery seeds, because of which it is having pioneer characteristic. It can fly all around and fall all kind of places. Third pioneer is this one. Excellent pioneer species. Then fourth is one more. This is also another Desmodium triflorum. Then this one, that is Spermacosi verticillata or something it is called. It's an American plant. This also is a good pioneer. Then ಇದ್ಯಾವುದಿದು ಎರಿಕ್ಲೋವಾನ ಅದು ಯಾವುದೋ ಆಗಿರ್ಬೋದು. ಇದೊಂದು ಬುಡ ತಗೋ ಯಾವುದು ಅಂತ ನೋಡೋಕ್ಕಾಯ್ತು. ಅದೊಂದು ಒಳ್ಳೆ ಪಯನಿಯರ್ ಹುಲ್ಲು. ಅದು ಬಿಟ್ಟರೆ ಕಾಂಗ್ರೆಸ್ ಗ್ರಾಸು. ಅದು ಅದೊಂದು ಒಳ್ಳೆ ಪಯನಿಯರ್ ಅದು. ಅದು ಇದು ಸಪ್ತಪರ್ಣಿ. ಅದರದ್ದು ಇದೇ ಥರ ಫೆದರ್ ಟೈಪ್ ಬೀಜ, ಅದಕ್ಕೋಸ್ಕರ ಸ್ಪ್ರೆಡ್ ಆಗಿದೆ ಅಲ್ಲೆಲ್ಲ. ಇನ್ನು ನೆಲದಕ್ಕಿ ಅಂತ ಹೇಳಿದೆ, ಅದೆಲ್ಲಿ ಕಾಣುತ್ತಿಲ್ಲಿ? ಇದು ದಿಸ್ ಇಸ್ ಆಲ್ಸೋ ದಟ್ ಈಸ್ ದಟ್ ಐ ಥಿಂಕ್ ಇಟ್ ಈಸ್ ಪರ್ಸಿಕೇರಿಯಾ ಪ್ಲೇಬಿಯಾನಮ್. This also is a good pioneer. In numerous places I can see it around this kind of really ruined places. Then one of the top pioneer at present in India is this ಇದೇನು ಪೆನ್ನಿಸೆಟಮ್. ಯಾವುದಿದು? ಪೆನ್ನಿಸೆಟಮ್. ಐ ಥಿಂಕ್ ಇದು ದೀನಾನಾಥ್ ಗ್ರಾಸ್ ಇದೇನಾ? ಒಂದು ಬೆಂಗಳೂರಲ್ಲಿ ಕೆಂಪು ಬಣ್ಣದ ಹೂವೆಲ್ಲ ಆಗಿತ್ತಲ್ಲ, ಇದಕ್ಕೆ ಹೋಗ್ತಾ ನೋಡಿದ್ವಲ್ಲ, ಅದಲ್ಲ ಸರ್, ಇದು ಅದರ ಥರ ನಂಗೆ ಅನಿಸುತ್ತೆ ಅದೇ ಆಗಿ. ಇದು ರೆಗ್ಯುಲರು ನೇಪಿಯರು ಅಲ್ಲ ಅದ್ರದ್ದೇ ಸರ್, ಅಥವಾ ಅದೇ ವೈಲ್ಡ್ ಹೋದಾಗ ಈ ಥರ ಆಗುತ್ತೇನೋ. ಎನಿವೇ ಇದು ಎಲ್ಲ ಕಡೆ ಒಳ್ಳೆ ಪಯನಿಯರ್ ಸ್ಪೀಷೀಸು. ಜಾಗ ಸಿಕ್ಕದಲ್ಲೆಲ್ಲ ಬಂದು ಸೇರಿಕೊಳ್ಳುತ್ತೆ. ಇದಕ್ಕೂ ಕೂಡ ಬೀಜ ಸಿಕ್ಕಾಪಟ್ಟೆ ಇರಬೇಕು, ಗಾಳಿಯಲ್ಲಿ ಹಾರುವಂಥ ಬೀಜ. ಅಲ್ಲೇ ಹೋಯ್ತು ನೋಡಿ. ಸೊ ಇಂಪಾರ್ಟೆಂಟ್ ಕ್ಯಾರೆಕ್ಟರು ಪಯನಿಯರ್ ಸ್ಪೀಷೀಸ್ ಆಗಬೇಕು ಅಂದರೆ ಸೀಡ್ಸ್ ಈಸಿಲಿ ಸ್ಪ್ರೆಡ್ ಆಗಬೇಕು ಗಾಳಿಗೆ. ಮತ್ತು ಈ ಮಾನ್ಸೂನ್ ಗಾಳಿ ಬರುತ್ತಲ್ಲ ಜೋರಾಗಿ ಬಂದಾಗ ಸ್ಕ್ಯಾಟರ್ ಆಗಿಬಿಟ್ಟು ಅಲ್ಲಿ ಇಲ್ಲಿ ಬಿದ್ದು ಹುಟ್ಕೊಳ್ತವೆ.